ಫ್ರೆಂಡ್ಸ್, ಇವತ್ತು ರಾಖಿ ಕಟ್ಟಿ ಆದಮೇಲೆ ಮಧ್ಯಾಹ್ನ 4 ಗಂಟೆ ಒಳಗಡೆ ದೇವ್ರನ್ನ ಲಕ್ಷ್ಮೀನ ತೆಗಿಬೇಕು ಅಂತ ಮುಹೂರ್ತ ಇತ್ತು. ಹಾಗಾಗಿ ಲಕ್ಷ್ಮೀದೆಲ್ಲ ತೆಗೆದುಬಿಟ್ಟು ಇಲ್ಲಿ ಇದೆಲ್ಲ ಮತ್ತೆ ತೊಳೆದ್ಬಿಟ್ಟು ವಾಶ್ ಮಾಡಿ ಕ್ಲೀನಾಗಿ ಎತ್ತಿಟ್ಕೋಬೇಕು. ಇದೆಲ್ಲ ನೋಡ್ತಿರ್ಬೋದು, ತೊಳಿಬೇಕು. ಮತ್ತು ಈಗ ಅದನ್ನು ಕುಂಕುಮ ಅರಿಶಿನ ಚೇಂಜ್ ಮಾಡಿಕೊಂಡು ಇವನ್ನೆಲ್ಲ ತೊಳೆದು ಕ್ಲೀನಾಗಿ ಒಣಗಿಸಿ ಮತ್ತೆ ಒರೆಸಿ ದೀಪಾವಳಿಗೆ ಮತ್ತೆ ಎತ್ತಿಟ್ಕೊಳ್ಳೋದು ಫ್ರೆಂಡ್ಸ್. ಇದೆಲ್ಲನೂ ಬ್ಯಾಕ್ ಡ್ರಾಪ್ ಒಂದು ಬಿಚ್ಚಬೇಕು, ಅದು ಅಲ್ಲಿ ಹೈಟ್ ಇದೆ, ನಮ್ಮ ಮನೆಯವರು ಬಿಚ್ಚಬೇಕು, ಬರಬೇಕು ಅದನ್ನು. ಹೀಗೆ ಇದನ್ನೆಲ್ಲ ತೆಗೆದು ನಾವು ಇದು ಕಳಶಕ್ಕೆ ಹಾಕಿರೋವಂಥ ನೀರು ಗಿಡಕ್ಕೆ ಹಾಕಬೇಕು. ಹಾಗೆ ಇಲ್ಲಿ ಹೂವು, ದೇವರಿಗೆ ಇರಿಸಿರೋ ಹೂವು ಇದೆ ಕವರಲ್ಲಿ, ಇದನ್ನು ನೀರಿಗೆ ಬಿಡಬೇಕು. ಇಷ್ಟ ಆಗಿದೆ ಫ್ರೆಂಡ್ಸ್. ಇವಾಗ ತೆಗೆದುಬಿಟ್ಟು ಟೇಬಲ್ಲು ಅವೆಲ್ಲ ಅದರ ಜಾಗಕ್ಕೆ ಜೋಡಿಸಿ ಇಟ್ಕೋಬೇಕು. ಪೆನ್ಸಿಲ್ ಅದು ಬೇಕಾ? ಹೋಮ್ವರ್ಕ್ ಮಾಡೋದಕ್ಕೆ ನಿನ್ನೆಯಿಂದನೇ ಹೇಳ್ತಾ ಇದ್ದ, ಅವ್ನ ಟೇಬಲ್ ಕೆಳಗಿದೆ, ಅದು ಬೇಕು ತೆಗಿ ಇದನ್ನು ಅಂತೇಳಿ. ಟಿಪಾಯಿ ಇದೆ ಅದರಲ್ಲಿ ಕೆಳಗಡೆ, ನಾನು ತೆಗೆದುಕೊಡ್ತೀನಿ ಬಿಡಲ್ಲ. ಅಲ್ಲಿ ಇನ್ನೂ ಕೆಲವೊಂದು ಸಾಮಾನಿದೆ ಕಣೋ. ತಡಿ ಬೇಡ, ಒಂದು ನಿಮಿಷ ತಡಿ, ನಾನೇ ಎತ್ತಿಡ್ತೀನಿ ಇಡು. ಆಮೇಲೆ ಮುಗೀತು ನೋಡಿ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬನೂ ಮುಗೀತು, ರಾಖಿ ಹಬ್ಬನೂ ಮುಗೀತು. ಎರಡು ಮೇಲೆ ಬಂದಿತ್ತಲ್ಲ. ಮಳೆ ಬತ್ತೋಯ್ತು, ಬತ್ತೋಯ್ತು ಮಗ. ಸಂಜೆ ಆಗಿದೆ ಫ್ರೆಂಡ್ಸ್, ಫುಲ್ ಮಳೆ ಜೋರು ಅಂದರೆ ಜೋರು ಬರ್ತಾ ಇನ್ನೂ ಬರ್ತಾನೆ ಇದೆ ಅಲ್ವಾ? ಮತ್ತೆ ಎಲ್ಲಿ ನೋಡಿ ಪಲ್ಲಿ ಫ್ರೆಂಡ್ಸ್, ನೋಡಿ ಮಳೆ ಫುಲ್ ಜೋರು ಸುರಿತಾನೇ ಇತ್ತು ಮಳೆ. ಈಗ ಹನಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ತಿಂಡಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇದು ರವೆ ಇಡ್ಲಿ, ಇನ್ಸ್ಟಂಟ್ ರವೆ ಇಡ್ಲಿ ಮಿಕ್ಸ್, ಇದು ರೆಡಿ ಸಿಗುತ್ತೆ. ಅಂದರೆ ಈ ಥರ ಇರುತ್ತೆ. ರವೆಗೆ ಎಲ್ಲ ಬೇಳೆ, ಕಡಲೆಬೇಳೆ, ಸಾಸಿವೆ ಇದೆಲ್ಲ ಒಗ್ಗರಣೆ ಎಲ್ಲ ಹಾಕಿ ರೆಡಿ ಇರುತ್ತೆ. ಬಟ್ ಇದರಲ್ಲಿ ಕ್ಯಾರೆಟು, ಕೊತ್ತಂಬರಿ ಎಲ್ಲ ಇರೋಂಗಿಲ್ಲ. ಈಗ ನಾನು ಅದಕ್ಕೆ ಸೇರ್ಸೋಕ್ಕೆ ಅಂಥೇಳಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಕೊತ್ತಂಬರಿ ಮತ್ತು ಇದು ಗೋಡಂಬಿ ಇಡ್ಲಿ ಮೇಲೆ ಈ ಥರ ಇಡೋದಕ್ಕೆ, ಅದನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಈ ಥರ ಇರುತ್ತೆ. ಇದು ಒಂದು ಬಟ್ಲ ಮೇಲೆ ಇದೆ, ಈ ಬಟ್ಲಲ್ಲಿ. ಇದಕ್ಕೆ ನಾನು ರವೆ ಇಡ್ಲಿಗೆ ಕಾಂಬಿನೇಷನ್ನು ಅಂದರೆ ಸಾಗುನೇ ಮಾಡಬೇಕು. ಸಾಗುನೇ ಚೆನ್ನಾಗಾಗೋದು. ಅದು ಚಟ್ನಿ ಸಾಂಬಾರೆಲ್ಲ ಅಷ್ಟು ಚೆನ್ನಾಗಲ್ಲ. ಅದಕ್ಕೆ ಮೊಸರು ಕೂಡ ತರಿಸಿದ್ದೀನಿ. ಸ್ವಲ್ಪ ಸಾಗು ಮಾಡೋದಕ್ಕೆ ಕಾಯಿ, ಟೊಮ್ಯಾಟೊ ಇದೆಲ್ಲ ಇಟ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಇನ್ಸ್ಟಂಟ್ ರವಾ ಇಡ್ಲಿ ಫ್ರೆಂಡ್ಸ್. ಮೊನ್ನೆ ರೇಷನ್ ಥರ ಇದೆ, ಫಸ್ಟ್ ಟೈಮ್ ನಾನು ಈ ಥರ ತಂದು ಮಾಡ್ತಾ ಇರೋದು. ಮೊದಲೆಲ್ಲ ಮಾಡಿದ್ದೆ, ಬಟ್ ಬನ್ಸಿ ರವೆ ಬರುತ್ತಲ್ಲ, ಉಪ್ಪಿಟ್ಟು ರವೆ, ಅದರಲ್ಲಿ ಮಾಡಿದ್ದೆ. ಬಟ್ ರೆಡಿಮೇಡ್ ಇದೆ, ಫಸ್ಟ್ ತಂದು ನಾನು ಮಾಡ್ತಾ ಇರೋದು. ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಉಪ್ಪು ಇರುತ್ತೋ ಅನ್ನೋದೇ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದ್ರ ಮೇಲೆ ಕೊಟ್ಟಿದ್ದಾರೆ, ನೀರನ್ನು ಮೊಸರಲ್ಲೇ ಕಲಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಮೊಸರು ಕಲಸಿದ ಮೇಲೆ ಜಾಸ್ತಿ ಹೊತ್ತು ಇಡೋಂಗಿಲ್ಲ. ಇದನ್ನ ಒಂದು 3 to 5 ಮಿನಿಟ್ಸ್ ಅಷ್ಟೇ ಇಟ್ಬಿಟ್ಟು ಮಾಡ್ಕೊಂಬಿಡಬೇಕು. ಹಾಗಾಗಿ ನಾನು ಸಾಗು ಮಾಡಿ ಮುಗಿಸಿ ಆದಮೇಲೆ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಯಾಕಪ್ಪ ನೋಡಿ, ದೇವ್ರಿಗೆ ನಮಸ್ಕಾರ ಮಾಡ್ಕೊ ಫಸ್ಟು, ಸ್ನಾನ ಆದಮೇಲೆ. ಆಯುಷು, ಆರೋಗ್ಯ, ವಿದ್ಯೆ, ಬುದ್ಧಿ, ಹಂಗೆ ಹೇಳಬೇಕು ಆಯಿತಾ ಫ್ರೆಂಡ್ಸ್. ರವೆ ಇಡ್ಲಿಗೆ ಸಾಗುನ ರೆಡಿ ಮಾಡಿದ್ದೀನಿ. ಇದು ರವೆ ಇಡ್ಲಿಗೆ ಚಟ್ನಿ ಸಾಂಬಾರ್ಗಿಂತ ಸಾಗುನೇ ಅದಕ್ಕೆ ಪರ್ಫೆಕ್ಟು. ಹಾಗಾಗಿ ಸಾಗು ಅಂತೂ ರೆಡಿ ಆಯಿತು. ಈಗ ಇದಕ್ಕೆ ಇನ್ಸ್ಟಂಟ್ ಅಲ್ವಾ, ಬೇಗನೆ ಕಲಿಸ್ಕೊಂಬಿಟ್ಟು ಆಗಲೇ ಮಾಡಬೇಕು. ಇದನ್ನು ಮೊಸರು ಕಲಿಸ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿಟ್ರೆ ಬಿಸಿನೀರು, ಅಂದರೆ ಇಡ್ಲಿ ಪಾತ್ರೆಲಿ ನೀರು ಕಾಯೋ ಅಷ್ಟರಲ್ಲಿ ಇದು ಅಷ್ಟೇ ನೆನ್ಕೊಂಬಿಡುತ್ತೆ. ಇದು ಆಗಲೇ ಕಲಸಿ ಮಾಡಬೇಕು ಅಂದರೆ ಚೆನ್ನಾಗುತ್ತೆ. ಇಲ್ಲಾಂದರೆ ರವೆ ಎಲ್ಲ ಮೊಸರಲ್ಲೇ ನೆಂದುಬಿಟ್ರೆ ಬರೋಂಗಿಲ್ಲ.
ಇದು ಕ್ಯಾರೆಟು ಕೊತ್ತಂಬರಿ ಅಷ್ಟೇ ನಾನು ಎಕ್ಸ್ಟ್ರಾ ಹಾಕಿರೋದು. ಒಂದೂವರೆ ಕಪ್ ರವೆ ಇತ್ತು, ಅದು 1.5 ಕಪ್ ಮೊಸರು ಹಾಕಿದ್ದೀನಿ. ಇಷ್ಟು ಕನ್ಸಿಸ್ಟೆನ್ಸಿಗೆ ಕಲಸಿದ್ದೀನಿ. ನೋಡೋಣ ಆಮೇಲೆ 2 ನಿಮಿಷ ನೆನಿಬೇಕಲ್ವಾ, ಇನ್ನೂ ಗಟ್ಟಿ ಆದರೂ ಆಗ್ಬೋದು, ಬಟ್ ಇಷ್ಟೇ ಇರಬೇಕು ಇದು. ಈಗ ಸ್ವಲ್ಪ ಗೋಡಂಬಿನ ಫ್ರೈ ಮಾಡ್ಕೊಡ್ತೀನಿ ತುಪ್ಪದಲ್ಲಿ, ಅಂದರೆ ಮೇಲಿಟ್ಬಿಟ್ಟು ಬೇಯಿಸೋದಕ್ಕೆ. ರಾತ್ರಿ ಇನ್ನೊಂದು ಮಡ್ಚಿಟ್ಟಿತ್ತಲ್ಲ ಮೇಲೆ ಒಣಗಾಕಕ್ಕೆ. ಗಟ್ಟಿ ಐತೇನಲ್ವಾ, ತೆಳ್ಳಗೆ ಮಾಡ್ಲೇನೆ ಒಂಚೂರು. ಮುಚ್ಚಳ. ಸಖತ್ ಬಿಸಿದೆ, ನೋಡೋಣ ಹೆಂಗೆ ಬಂದಿದೆ ಅಂಥೇಳಿ. ಅದು ಒಂದು ಪ್ಲೇಟಲ್ಲಿ ಗೋಡಂಬಿ ಮೇಲೆ ಹಾಕಿದ್ದೀನಿ, ಇದರಲ್ಲಿ ಕೆಳಗೆ ಹಾಕಿದ್ದೀನಿ, ಯಾಕಂದರೆ ಇದು ಉಲ್ಟಾ ಹಾಕಿದಾಗ ಕೆಳಗೆ ಕಾಣಿಸುತ್ತಲ್ಲ, ಹಾಗಾಗಿ. ನೋಡೋಣ ಇವಾಗ ಏನಪ್ಪ. ಬಾ. ನೋಡ್ತಿರ್ಬೋದು ಫ್ರೆಂಡ್ಸ್, ಸೇಮ್ ಹೋಟ್ಲಲ್ಲಿ ಬರುತ್ತಲ್ಲ ಸೇಮ್ ಹಂಗೆ ಬಂದಿದೆ. ಇಲ್ಲಿ ಬ್ಯಾಕ್ ಸೈಡ್ ನೋಡಿದರೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಬಂದಿದೆ, ಸ್ಮೂತ್ ಆಗಿದೆ ಇಡ್ಲಿ. ತೋರಿಸುವ ತಡಿ, ಫಸ್ಟ್ ಪ್ಲೇಟಿಂದ ತೆಗಿತೀನಿ. ಹೌದಾ, ಒಂಚೂರು ಅಂಟ್ಕೊಂಡಿಲ್ಲ ಇದಕ್ಕೆ. ಅಂದರೆ ನಾವು ಕರೆಕ್ಟಾಗಿ ಅದಕ್ಕೆ ಎಷ್ಟು ಬೇಕಷ್ಟು ಮೊಸರು ಹಾಕಿದ್ರೆ ಚೆನ್ನಾಗೇ ಬರುತ್ತೆ ಅದು. ಗೋಡಂಬಿ ಬೇಡ ನನಗೆ. ನಂಗೆ ಗೊತ್ತಿತ್ತು ನೀನು ಗೋಡಂಬಿ ತಿನ್ನಲ್ಲ, ಅದು ಗೋಡಂಬಿ ಹಾಕಿನೇ ಮಾಡಬೇಕು, ಗೊತ್ತಾಯ್ತಾ? ಚೆನ್ನಾಗೈತಾ? ಹಾಂ. ಫ್ರೆಂಡ್ಸ್, ಇದು ಹಾಗೆ ಆಗಸ್ಟ್ 15th ಆವತ್ತು ಬೆಳಗ್ಗೆ ಮಾಡಿರೋ ಅಂಥ ವಿಡಿಯೋ ಇದು. ನನ್ನ ಫ್ರೆಂಡು ಮತ್ತು ಅವರ ಮಗಳು, ಅವಳು ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಹಾಕೊಂಬರೋದಕ್ಕೆ ಕೇಳಿದ್ರು, ಅಂದರೆ ಫ್ರೀಡಮ್ ಫೈಟರ್ಸ್ ಬಗ್ಗೆ ಕಾಸ್ಟ್ಯೂಮ್ ಹಾಕೊಂಬರೋದಕ್ಕೆ ಕೇಳಿದ್ರು.
ಈ ಪಾಪು ಬಂದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ಯಾರೆಕ್ಟರ್ನ ವೇಷ ಹಾಕ್ಕೊಂಡಿತ್ತು. ಅದಕ್ಕೆ ನನ್ನ ಹತ್ರ ರೆಡಿ ಮಾಡಿಸೋದಕ್ಕೆ ಅಂತ ಹೇಳಿ ಕರ್ಕೊಂಬಂದಿದ್ರು. ನನಗೆ ಇಂಥದ್ರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಫ್ಲ್ಯಾಗ್ ಹೋಸ್ಟ್ ಮಾಡೋದೆಲ್ಲ 7:30ಗೆ ಅಂತ ಹೇಳಿದರು. ಹಂಗಾಗಿ ಅಷ್ಟರಲ್ಲಿ ಬೇಗ ಎದ್ದು ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಕತ್ತಿಗೆ ಕಡಗ ಥರ ಇರೋದು ಚೆನ್ನಾಗಿ ಹೇಳ್ಬೇಕು ಆಯ್ತಾ? ಚೆನ್ನಾಗಿ ಹೇಳ್ಬೇಕು ಕಲ್ಲ. ಫಸ್ಟ್ ತಗೋಬೇಕು ಪ್ರೈಸ್. ಅಲ್ಲಿ ಏನು ಕೊಡ್ತಾರೋ ಗೊತ್ತಿಲ್ಲ. ಆ ಕಡೆ ಮೆಹಂದಿ ಹಾಕೊಳ್ಳೋದು, ಈ ಕಡೆ ಹಾಕೊಂಡು ಬಳೆನ ತಗೊಳ್ಳಿ ಹಾಕಿಲ್ಲ ನೋಡವಳ. ಬಳೆ ಇವ್ರ ರೂಮಾಗಿದ್ವು. ಬಳೆ ಗೋಲ್ಡ್ ಕಲರ್ ಅವರ ತೆಗಿಯಕ್ಕೆ ಅವಳು ಏನು ಫೌಂಡೇಶನ್ ಕ್ರೀಮ್ ಏನು ಇಟ್ಟೇ ಇಲ್ಲ. ಇದನ್ನ ಕಡೆ ಹಾಕಲ್ಲ. ಇಲ್ಲ, ಈ ಕಡೆನೇ ಬರುತ್ತೆ. ಹಿಂಗೆ ಗೊಂಬೆಗೂ ಶಲ್ಯಗೂ ಸೇರಿಸಂತಿಲ್ಲ ಅಲ್ವಾ? ಅದು ಗೋಲ್ಡ್ ಗೊಂಬೆ ಇತ್ತು ಅವಾಗ, ಎಷ್ಟು ಚೆನ್ನಾಗಿತ್ತು. ಸೇಮ್ ಪಾಪು ಕಣ್ಣ ಕಾಣೋದು. ಬೇಡ ಅಂತ ಹೇಳಲ್ಲ, ಬೇಡ ಅಂತ ಹೇಳ್ಸಿದೆ. ನೀವು ಕೈಯ ಮರ ಅನ್ನೋದಕ್ಕೆ ಸಾಕಾಗೋದು. ತಿಂದು ನೋಡ್ರಿ. ಕತ್ತಿ ತಂದಿಲ್ಲ, ಎಲ್ಲ ಫೋಟೋ ತೆಗಿಯೋದಿತ್ತಲ್ವಾ? ಆಯ್ತಲ್ವಾ? ಬಳೆ ಒಂದು ಹಾಕೊಂಡ್ಬಿಡುವ. ಬಳೆ ಒಂದು ಕೊಡಪ್ಪ, ಮತ್ತೆ ಹೋದರೆ ಆಂಟಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು. ಆಂಟಿ ಜೊತೆ ಫೋಟೋ ತೆಗಿಯಲ್ಲ. ಆ ಕಡೆ ಒಬ್ಳೆ ಕುತ್ಕೋಬೇಕು. ಎದ್ದು ಕುತ್ಕೋ. ಇಲ್ಲಿ ನೋಡು, ತೂತ ಇರುತ್ತಲ್ಲ, ಇದನ್ನ ಹಿಂಗ್ ಒಳಗಿತ್ತೆ, ಗಾಡಿ ಬಂದ್ರೆ ಹಿಂಗೆಲ್ಲ ಆಗುತ್ತೆ. ಇಲ್ಲ, ಅಲ್ಲಿ ಗಾಳಿ ಬಂದ್ರೆ ಎಲ್ಲ ಇದಾಗುತ್ತೆ. ಗಾಳಿ. ಈಗ ನೀನು ಇದನ್ನ ಹಿಡ್ಕೊಂಡು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳು ಇವಾಗ. ಹೇಳು, ವಿಡಿಯೋ. ಅದೊಂದೇನೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್. ಸ್ವಾತಂತ್ರ್ಯ 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 ಅಲ್ಲ, ಸೀದಾ ಕುತ್ಕೋ. ಸ್ವಾತಂತ್ರ್ಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇಂಡಿಪೆಂಡೆನ್ಸ್ ಡೇ. ಇಲ್ಲಿ ನೋಡ್ಬೇಕು. ಜೈ ಜವಾನ್ ಜೈ ಕಿಸಾನ್. ತೋರ್ಸು. ಕೂರ್ಲೆಕ್ ನೋಡು, ಹೊರ್ಸು. ಅಲ್ಲಿ ಮುಖ ತೊಳ್ಕೊಂಬರ್ಬೇಕು. ಬಾತ್ರೂಮಿಗೆ ಹಿಂಗೆ ರೂಮಲ್ಲಿ ಬರಬಾರ್ದು. ನಡಿ, ಮುಖ ತೊಳ್ಕೊಂಬ ಹೋಗು. ಇಲ್ಲಿ ಕೂದಲಿದಾವಂತೆ, ಬೀಳ್ತಾವ. ಹೋಗಿ ಎಲ್ಲಿ ಇಟ್ಲ ಬಾ ಮುಂದೆ. ಶೇವಿಂಗ್ ಇಲ್ಲಿ ಮಾಡಾರಲ್ಲ, ಶೇವಿಂಗ್ ಇಲ್ಲಿ ಮಾಡು. ತಡಿಯೋ, ನಿಮ್ಮ ತಾತನ್ ಥರ. ಅವ್ರ ತಾತನ ನೋಡಿದೀಯ ನೀನು? ಅಕ್ಕಂಗೆ ಹೆಂಗ್ ಮಾಡ್ತಾನೆ, ಹಿಂಗೆ ಹಿಂಗೆ ಹಿಂಗೆ. ನಿಮ್ಮ ತಾತ ತೋರ್ಸ, ಹಿಂಗೆ ಮಾಡ. ಗುಂಡಣ್ಣ, ಗುಂಡಪ್ಪ, ಗುಡ್ಡಕ್ಕ. ಬಾ, ಕೂದಲು ನೋಡೋಣ ಹೆಂಗೆ ಕಾಣಿಸ್ತೀಯ. ಎಷ್ಟು ಸಣ್ಣ ಆಯ್ತಪ್ಪ ಮುಖ. ಇಟ್ಟು ಕಾಣಿಸ್ತೈತಿ ಅಲ್ವಾ? ಮುಖ ಚಿಕ್ಕದಾಯ್ತಲ್ವಾ? ಒಂದು 2-3 ದಿನ ಹಂಗೆ ಅನ್ಸುತ್ತೆ, ಸಣ್ಣ ಅಂತ. ಹಾಗೆ ಹಿಂಗೆ ಬಗ್ಗ ಸೈಡ್ಗೆ. ಆ ಕಡೆ ತಿರುಗು, ಆ ಕಡೆ ತಿರುಗು. ಹೆಂಗೆ ಚೆನ್ನಾಗಿ ಕಾಣಿಸ್ತೀಯ. ಮುಂದ್ಗಡೆ ಮುಖ ಚಿಕ್ಕದಾಗೈತೆ. ತಿರುಗು ಮುಂದೆ. ಏನು ಪಪ್ಪ ಅಂಟ್ಸೋರ್ ಬಾ. ಅಷ್ಟು ಈ ಕಡೆ ತಿರುಗು. ಹಿಂಗೆ
ಲೆಫ್ಟ್ ತಿರುಗು. ಲೆಫ್ಟ್ ನೀನಲ್ಲ, ಕತ್ ಮಾತ್ರ ತಿರುಗಿಸಿ. ನನ್ನ ಕಡೆ ತಿರ್ಕೋ ಈ ಕಡೆ. ಫ್ರೆಂಡ್ಸ್, ಇವಂದು ತಲೆ ಸ್ನಾನ ಆಯಿತು. ಸ್ಕೂಲ್ ರಜಾ ಇದ್ದಾಗಲೇ ಕಟಿಂಗ್ ಮಾಡಿಸಿ ತಲೆ ಸ್ನಾನ ಮಾಡಿಸ್ಬಿಡೋದು. ಇವತ್ತು ಕಟಿಂಗ್ ಆಯ್ತಲ್ಲ, ಬರೀ ಕಟಿಂಗ್ ಮಾಡಿ ಇವಂದೆಲ್ಲ ನೇಲ್ ಕಟ್ಟು, ಕಿವಿ ಕ್ಲೀನ್ ಮಾಡೋದು ಇವತ್ತೇ ಎಲ್ಲ. ಯಾವತ್ತು ಸ್ಕೂಲ್ ರಜಾ ಇರುತ್ತೋ ಅವಾಗ ತಲೆ ಸ್ನಾನ, ಅಂದರೆ ವಾರಕ್ಕೊಂದ್ಸಲಿ ಇಲ್ಲ ಸ್ಕೂಲ್ ರಜಾ ಕೊಟ್ಟಾಗ. ಸ್ಕೂಲು ವೀಕ್ ಡೇಸಲ್ಲಿ ಯಾವತ್ತಾದ್ರೂ ರಜಾ ಬಂದಿತ್ತಾನೆ ಅವತ್ತೂ ತಲೆ ಸ್ನಾನ ಮಾಡಿಸ್ತೀನಿ. ಯಾಕಂದರೆ ಸ್ಕೂಲಲ್ಲಿ ಆಟ ಆಡ್ತಾರಲ್ಲ, ಮಣ್ಣು ಅದೆಲ್ಲ ಬಿದ್ದಿರುತ್ತೆ ತಲೆಯಲ್ಲಿ. ಅಕ್ಕೋ ಅಪ್ಪ ಏರಿಸ್ಬೇಡ ಕಣ. ಅಯ್ಯಯ್ಯ, ಚಳಿ ಆಗಲ್ಲವಾ? ಆಗುತ್ತೆ. ಮನೇಲಿದ್ದರೂ ಥಂಡಿ ಇದೆ ಅಲ್ವಾ ಈಗ. ಆಮೇಲೆ ಮಾಡೋದು. ಫಸ್ಟು ಉಗುರು ಕಟ್ ಮಾಡಿಸ್ಕೊಂಡು ಮತ್ತೆಲ್ಲಿ ಹೊಂಟೆ? ಕುತ್ಕೋ ಇಲ್ಲಿ. ಇಲ್ಲಿ ಕುತ್ಕೋ. ರೂಮಲ್ಲ, ಉಗುರು ಎಲ್ಲಿ ಕಟ್ ಮಾಡೋದು ಬೇಡ, ಇಲ್ಲ ಕುತ್ಕೋ. ಹಂಗೆ ಹಾಕ್ಬಿಡಲ್ಲೇ ಬೀಳಿ. ಬೇಡಬಾರ್ದಲ್ಲಿ ಕಟ್ಟ ಲೇ 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 ಟಕ್ 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 ಟಕ್. ಒಂದು ಚಿಕ್ಕ ಬೂಡಿ ಸುಮ್ಮನೆ ನಿಂತ್ಕೋತೀಯ ಒಂದಿಟ್ಟು? ಕ್ಲಾಪ್ ಕ್ಲಾಪ್ ಚಚ್ಚ ಒಂದು ಚಿಕ್ಕ ಬೂಡಿ ಕ್ಲಾಪ್ ಕ್ಲಾಪ್ ಚಚ್ಚ